ನಮಸ್ಕಾರ. ನಾನು ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗದ ಹುಡುಗಿ. ಇದು ನನ್ನ ಫಸ್ಟ್ ವ್ಲಾಗ್. ನಿಸರ್ಗ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವ್ಲಾಗ್ ವಿಶೇಷತೆ ಏನು ಅಂತಂದರೆ, ಇವತ್ತಿನ ಸ್ಪೆಷಲ್ ನನ್ನ ಬರ್ಡೇ. ಇವತ್ತಿನ ದಿನ ಹೇಗೆ ಇರ್ತಿತ್ತು, ನಾನು ಏನೇನು ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಇವಾಗ ಆಲ್ಮೋಸ್ಟ್ 8:30 ಆಗಿದೆ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಪೂಜೆಗೆ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಣ. ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫೈನಲಿ ರೆಡಿಯಾಗಿದ್ದೀನಿ. ಹೇಗೆ ರೆಡಿಯಾಗಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ರೆಡಿಯಾಗಿ ಪೂಜೆ ಮಾಡಿ ತಿಂಡಿ ಕೂಡ ಮುಗಿದಾಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗೋದೊಂದೇ ಬಾಕಿ ಇರೋದು. ಸೊ ಮನೆ ಪೂಜೆ ಹೇಗೆ ಮುಗಿಸಿದ್ದೀನಿ ಅಂತ ತೋರಿಸ್ತೀನಿ. ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಇನ್ನು 10 ಗಂಟೆಗೆ 10 ನಿಮಿಷ ಇದೆ ನೋಡಿ. ಪೂಜೆ ಹೇಗೆ ಮಾಡ್ತೀನಿ ಅಂದರೆ, ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಬರೋಕ್ಕೆ ಹೇಳಿದ್ದಾಳೆ. ಸೊ ಅವಳ ಹತ್ರ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅವಳಿಗೆ ಜಗಳಾಗೋಣ ಹೇಳ್ತಿದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ. ಫುಲ್ ವಿಡಿಯೋ ನೋಡಿ. ಈಗ ತಾನೇ ದೇವಸ್ಥಾನ ರೀಚ್ ಆಗಿದ್ದೀವಿ. ಕಾಲು ತೊಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ. ಸೊ ಇವಾಗ ದೇವಸ್ಥಾನದಿಂದ ಬಂದು ಅಜ್ಜಿ ಮನೆಗೆ ಹೋಗಿ ಅಲ್ಲೆಲ್ಲ ಆಶೀರ್ವಾದ ಪಡ್ಕೊಂಡು ಬಂದಾಯಿತು. ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ. ಇವಾಗ ಔಟ್ಫಿಟ್ ಚೇಂಜ್ ಆಗಿ ಟ್ರೆಡಿಷನಲ್ ಇದು ವೆಸ್ಟರ್ನಿಗೆ ಬಂದಿದ್ದೀನಿ. ಈಗ ನನ್ನ ಫ್ರೆಂಡ್ ಹತ್ರ ಹೋಗಬೇಕು. ಅವಾಗಿಂದ ಫೋನ್ ಮಾಡ್ತಿದ್ದೆ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ. ಟೈಮ್ ಆ್ಯಕ್ಚುಲಿ 12 o'clock ಆಗಿದೆ. ಬನ್ನಿ ಹೋಗೋಣ. ಇಟ್ಸ್ ಗೋ. ಈಗ ಅವಳಿರೋ ಪ್ಲೇಸ್ ಹತ್ರ ಬಂದಿದ್ದೀವಿ. ಅವಳು ಹಾಸ್ಟೆಲಲ್ಲಿರೋದು. ಸೊ ಅವಳು ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀನಿ. ಫೋನ್ ಮಾಡಿದ್ಲು, ಎಲ್ಲಿದೆಯಾ ಬಾ ಮದುವೆ ನೋಡಿ ನಾನು ಬರ್ತೀನಿ ಅಂತ. ಸೊ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್ ನೋಡಿ, ನನ್ನ ಬೆಸ್ಟಿ ಬರ್ತಾ ಇದ್ದಾಳೆ. ಇವಾಗ ನಾವಿಬ್ಬರು ರೆಡಿಯಾಗಿ ಕವನ ತಂಗಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಊಟ ಮಾಡೋಕ್ಕಂತ ಬಂದಿದ್ದೀವಿ. ಊಟ ಮಾಡ್ಕೊಂಡು ಇವಾಗ ಹೊರಡು. ಕವನ ಊಟ ಮಾಡ್ಕೊಂಡು ಇವಾಗ ಡೈರೆಕ್ಟ್ ಮಾರ್ಕೆಟಿಗೆ ಫಸ್ಟ್ ಊಟ ಮಾಡಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕವನ ಏನೇ ಶಾಪಿಂಗ್ ಮಾಡಬೇಕು ಹೇಳು ಹೇಳು. ಏನೇನು ಶಾಪಿಂಗ್ ಮಾಡಿದೆ ಅಂದರೆ, ಬ್ಯಾಂಗಲ್ ತೊಗೊಂಡೆ, ಸ್ಲಿಪ್ಪರ್ಸ್ ತೊಗೊಂಡೆ. ಹಾಂ, ಜೋರ ಮಾತಾಡಬೇಕು. ಈ ಸೌಂಡಿಗೆ ಕೇಳ್ತಾ ಇದ್ದೀನಿ. ನಡೆಯೋಕ್ಕೆ ಆಗ್ತಿಲ್ಲ ನನಗೆ. ಊಟ ಮಾಡಿ ಜೋರ ಮಾತಾಡ್ಬೇಕಂದ್ರೆ ನೀರು ಕುಡಿಬೇಕು. ಫಸ್ಟ್ ನೀರು ಕುಡಿದು ಆಮೇಲೆ ಹೋಗೋಣ. ಕಂಟಿನ್ಯೂ ಮಾಡ್ತೀವಿ. ಬಾಯ್. ಕಾಣ್ತಿರ್ಕವ ನನಗೆ ಸೊ ಮಾರ್ಕೆಟಿಗೆ ಹೋಗಿ ಮಾರ್ಕೆಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಕೆಲಸ ಮುಗಿಸಿ ಸ್ನ್ಯಾಕ್ಸ್ ತಿಂದು ಮನೆಗೆ ಬಂದಿದ್ದೀವಿ. ಮನೆಗೆ ಬರೋಷ್ಟೇ ಆಗಲೇ 8:30 ಆಗಿದೆ. ಇವಾಗ ಬರ್ಡೇ ಸ್ಪೆಷಲ್ ಅಂತ ಚಿಕನ್ ಬಿರಿಯಾನಿ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು, ಹಾಗೆ ಕೇಕ್ ಕಟ್ಟಿಂಗ್ ಇದೆ. ಸೊ ರೆಡಿ ಆಗಬೇಕು, ಪ್ರಿಪ್ರೇಷನ್ ಮಾಡಬೇಕು ಬಿರಿಯಾನಿ ಮಾಡೋದಕ್ಕೆ. ಸೊ ಬನ್ನಿ ಮಾಡೋಣ. ಸೊ ಇವಾಗ ನಾನು ಏನು ಹಾಕಿದ್ದೀನಲ್ಲ ಔಟ್ಫಿಟ್, ಅದು ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಬರ್ಡೇಗೋಸ್ಕರ. ನಾನು ಒಂದು ಔಟ್ಫಿಟ್ಟಲ್ಲಿ ಹೋಗಿದ್ದೆ ಅವಳನ್ನ ಮೀಟ್ ಮಾಡೋಕ್ಕಂತ. ಸೊ ಅಲ್ಲಿ ನನಗೆ ಔಟ್ಫಿಟ್ನ ಗಿಫ್ಟ್ ಮಾಡಿದ್ಲು. ಸೊ ಅಲ್ಲಿಂದ ಇದೇ ಔಟ್ಫಿಟ್ಟಲ್ಲಿ ಬಂದಿದ್ದೀನಿ. ಬನ್ನಿ ನೋಡೋಣ ಮುಂದೆ ಏನಾಗ್ತದೆ. ಲೆಟ್ಸ್ ಗೋ. ಇವಾಗ ಬಿರಿಯಾನಿ ರೆಡಿ ಆಗಿತ್ತು. ಸೊ ನಾನು ರೆಡಿ ಆಗ್ತಾ ಇದ್ದೀನಿ ಕೇಕ್ ಕಟ್ ಮಾಡೋದಕ್ಕೆ. ರೆಡಿ ಆದಮೇಲೆ ಸಿಗ್ತೀನಿ. ಅಪ್ಸರೆ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ ಕಣ್ಣೆದುರೆ ನೀ